ಹಾಯ್ ಹಲೋ ನಮಸ್ಕಾರ ಬಾಸ್, ವೆಲ್ಕಮ್ ಟು ಕೆಡಿ ಸಿನಿ ಟಾಕ್. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತೀನಿ. ಸೊ ಎಲ್ಲ ಯೂಟ್ಯೂಬರ್ಸ್ಗಳು ಈ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದಾರೆ. ಅದರಲ್ಲಿ ನಂದು ಒಂದು ವಿಡಿಯೋ ಇರಲಿ ಅಂತ ಮಾಡಿರೋ ವಿಡಿಯೋ ಸತ್ಯವಾಗ್ಲೂ ಇದಲ್ಲ. ನಾನು 2025ರ ಒಂದಿಷ್ಟು ಸಿನಿಮಾಗಳ ಲೀಸ್ಟ್ ತೆಗೆದ್ಮೇಲೆ ಅವನ್ನ ನೋಡಿದ್ಮೇಲೆ ನನಗೆ ಈ ಸಿನಿಮಾಗಳ ಬಗ್ಗೆ ವಿಡಿಯೋ ಮಾಡಬೇಕು ಅನ್ಸಿದ ಮೇಲೇ ಈ ವಿಡಿಯೋ ರೆಡಿ ಆಗಿದ್ದು. ಊಟ ರೆಡಿ ಆಗಿದ್ದು ಆಯ್ತು, ನಿಮ್ಮ ಪ್ಲೇಟಿಗೆ ಬಂದಿದ್ದು ಆಯ್ತು, ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಊಟ ಮಾಡಿಬಿಡಿ. ಹಾಗೆ ಪ್ರತಿಕ್ರಿಯೆನ ನಿಮ್ಮ ಕಮೆಂಟು ಮತ್ತು ಲೈಕು ಸಬ್ಸ್ಕ್ರೈಬ್ ಮೂಲಕ ತಿಳಿಸ್ಬಿಡಿ. ಬಸ್ ಇಲ್ಲಿಗೆ ತುಂಬಾನೇ ಲೇಟ್ ಆಗ್ತಾ ಇದೆ, ಸುಮ್ಮನೆ ತಡ ಮಾಡೋದೇನಕ್ಕೆ, ಶುರು ಹಚ್ಕೊಳ್ಳೋಣ. ಕಾಂತಾರ ಪ್ರೀಕ್ವೆಲ್. ನಮ್ಮ ರಿಷಬ್ ಶೆಟ್ಟಿ ಅವರು 2022ರಲ್ಲಿ ಕನ್ನಡ ಚಿತ್ರರಂಗವನ್ನ ಉರಿದುಂಬಿಸೋಕೆ ತಂದಂತ ಸಿನಿಮಾನೇ ಕಾಂತಾರ ಇತಿಹಾಸದ ಬಗ್ಗೆ ಹೊಸದಾಗಿ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ಸಿನಿಮಾದ ಕಂಟೆಂಟ್ ಇಂದನೇ ಇಡೀ ಭಾರತ ಚಿತ್ರರಂಗವನ್ನೇ ರೂಲ್ ಮಾಡಿದಂಥ ಸಿನಿಮಾ ಇದು. ಸೊ ಇಂಥ ಸಿನಿಮಾಕ್ಕೆ ನಮ್ಮ ಸೆಟ್ರು ಪ್ರೀಕ್ವೆಲ್ ತರ್ತೀನಿ ಅಂದಾಗ ಉಪ್ಪು ಖಾರ ತಿಂದಿರೋ ಮನ್ಸೆ ಆಸ್ ಯೂಶುವಲ್ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನು ಐಪು ಜಾಸ್ತಿ ಆಗೇ ಆಗುತ್ತೆ. ನಮಗೂ ಕೂಡ ಆಯ್ತು ಗುರುವೆ. ಅದು ಕೂಡ ಈ ಸರಿ ಬಡ್ಜೆಟ್ ವಿಚಾರದಲ್ಲಿ 16ರಿಂದ 100 ಕೋಟಿಗೆ ಹೋಗಿದೆ. ತಕ್ಕಾಗೆ ಸಿನಿಮಾಕ್ಕೆ ಸೆಟ್ರ್ ಕಡೆಯಿಂದ ಯಾವ ತರ ಪ್ರಿಪರೇಷನ್ ಬೇಕಿತ್ತು, ಬಾಡಿ ಟ್ರಾನ್ಸ್ಫರ್ ಆಗಿರ್ಬೋದು, ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಇದೆಲ್ಲದಕ್ಕಿಂತಲೂ ಓವರ್ ಆಲ್ ಭಾರತದ ಪ್ರೇಕ್ಷಕ ಮಹಾಪ್ರಭುಗಳು ಸಿನಿಮಾದ ಕಂಟೆಂಟ್ ಮೇಲೆ ತುಂಬಾ ಅಂದ್ರೆ ತುಂಬಾನೇ ನಂಬಿಕೆ ಇಟ್ಟಿದ್ದಾರೆ. ಸೊ ಇದೆಲ್ಲದಕ್ಕೂ ಆನ್ಸರ್ ಬೇಕು, ಉತ್ತರ ಬೇಕು ಅಂದರೆ ನಾವು ಇದೇ ವರ್ಷದ ಅಕ್ಟೋಬರ್ 2ನೇ ತಾರೀಕುವರೆಗೂ ನಾವು ಕಾಯಲೇಬೇಕು. ಆ ದಿನ ಗುರುವೆ ಬರ್ದಿಟ್ಕೊಳ್ಳಿ, ನಮ್ಮ ಕನ್ನಡ ಚಿತ್ರರಂಗದಿಂದ ಮತ್ತೊಂದು 1000 ಕೋಟಿ ತಕ್ಕೊಳ್ಳುವಂತ ಸಿನಿಮಾ ಕಾಂತಾರ ಪ್ರೀಕ್ವೆಲ್ ಆಗಿರುತ್ತೆ. ಡೆವಿಲ್. ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸೀಸನ್ ಇರಲಿ, ಸಿನಿಮಾ ಯಾವಾಗೇ ಬರಲಿ, ನಂಬರ್ಸ್ ವಿಷಯದಲ್ಲಿ ಸೌಂಡ್ ಮಾಡುವಂತ ಸ್ಟಾರ್ ಅಂದ್ರೆ ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅದರಲ್ಲೂ ಈ ಸರಿ ಅವರ ಹಿಂದಿನ ಸಿನಿಮಾ ಕಾಟೇರ ಸೃಷ್ಟಿಸಿದ ಅವಳಿ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ನಡುವೆ ಆದಂಥ ಕೈ ದಿನಗಳು ಕಳೆದು ಈಗ ಒಳ್ಳೆ ದಿನಗಳು ಬರ್ತಾ ಇದೆ. ಇಷ್ಟೊತ್ತಿಗೆ ನಾವು ಡೆವಿಲ್ ಸಿನಿಮಾ ನೋಡಿ ಮತ್ತೊಂದು ಸಿನಿಮಾದ ಟೈಟಲ್ಲು ಟೀಸರ್ಗೂ ವೇಟ್ ಮಾಡ್ತಾ ಇದ್ದೀವಿ. ಅದು ಬೇರೆ ವಿಷಯ ಅನ್ಕೊಳ್ಳಿ. ಏನೇ ಇರಲಿ, ಡಿ ಬಾಸ್ ಅವರ ಅಭಿಮಾನಿಗಳು ದರ್ಶನ್ ಅವರು ಎಷ್ಟೇ ಕೆಳಗೆ ಬಿದ್ದರೂ ಅವ್ರನ್ನ ಕೈ ಹಿಡಿದು ಮೊದಲಕ್ಕಿಂತ ಎತ್ತರಕ್ಕೆ ಹೋಗಿ ಕೂರಿಸ್ತಾರೆ. ಇದರಲ್ಲಿ ಯಾವುದೇ ಅನುಮಾನದ ಮಾತಿಲ್ಲ. ಈ ಸರಿ ಡೆವಿಲ್ ಸಿನಿಮಾ ಟೆಕ್ನಿಕಲಿ ಮತ್ತು ದರ್ಶನ್ ಅವರ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಬೇರೆ ತರ ಮೂಡ್ ಬರ್ತಾ ಇದೆ. ಒಂದಿಷ್ಟು ಬ್ರೇಕ್ನ ಮಾಡಿ ಹೊಸ ತರ ಸಿನಿಮಾ ಬರ್ತಾ ಇದೆ. ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಗುರುವೆ. ಆ ರಿಲೀಸ್ ದಿನ ಸಿನಿಮಾ ಚಿಂದಿ ಆಗಿರುತ್ತೆ, ಐಪು ಕ್ರೇಜು ಚಿಂದಿ ಆಗಿರುತ್ತೆ. ಅಭಿಮಾನಿಗಳು ಮತ್ತೊಮ್ಮೆ ಪ್ರೂವ್ ಮಾಡ್ತಾರೆ ಸಿನಿಮಾ ಇದೇ ವರ್ಷ ರಿಲೀಸ್ ಆಗುತ್ತೆ, 100% ಪಕ್ಕ ಇದೇ ವರ್ಷ ರಿಲೀಸ್ ಆಗುತ್ತೆ ಗುರುವೆ. ಟಾಕ್ಸಿಕ್. ನಮ್ಮ ಕನ್ನಡ ಚಿತ್ರರಂಗದಿಂದ ಓವರ್ ಆಲ್ ಇಂಡಿಯಾದಲ್ಲೇ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತಹ ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ಟಾಕ್ಸಿಕ್. ಇದು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಾ ಇರುವ ಯಶ್ ಅವರ ಮುಂದಿನ ಸಿನಿಮಾ. ಒಂದಿಷ್ಟು ಡೈರೆಕ್ಟರ್ಗಳು ನಾವು ಏನನ್ನ ಹೇಳಕ್ ಹೊರಟಿದೀವಿ, ಯಾವ ತರ ಕಂಟೆಂಟ್ ಇರುತ್ತೆ ಅಂತ ಮೊದಲಿಗೆ ಆಡಿಯನ್ಸ್ ನ ಪ್ರಿಪೇರ್ ಮಾಡ್ತಾರೆ. ಈ ಲಿಸ್ಟ್ಗೆ ಈ ಸಿನಿಮಾ ತಂಡದವರು ಸೇರ್ಕೊಳ್ತಾರೆ. ಇದರ ನಿಟ್ಟಿನಲ್ಲೇ ಯಶ್ ಅವರ ಬರ್ತ್ಡೇ ಪೀಕ್ ಅನ್ನೋ ಗ್ಲಿಮ್ಸ್ ನ ರಿಲೀಸ್ ಮಾಡಿದ್ದು. ಇಲ್ಲಿ ಗಮನಿಸಿದ್ರೆ ಯಶ್ ಅವರು ಕೂಡ ಅವರ ಬೌಂಡ್ರಿಗಳನ್ನ ಬ್ರೇಕ್ ಮಾಡಿ ಸಿನಿಮಾದ ಕ್ಯಾರೆಕ್ಟರು ಏನನ್ನ ಕೇಳುತ್ತೋ ನನ್ನನ್ನ ಕ್ಯಾರೆಕ್ಟರ್ ಆಗಿ ನೋಡ್ಬೇಕು ಅಂತ ಹೇಳಿದ್ದು ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿನ್ನೆ ಬಂದಂತ ಗ್ಲಿಮ್ಸ್ ಅಲ್ಲಿ ಕೂಡ ಯಶ್ ಅವರ ಸ್ವ್ಯಾಗ್ ಆಗಿರ್ಬೋದು, ಪೀರಿಯಾಡಿಕ್ ಸೆಟ್ಸ್ ಆಗಿರ್ಬೋದು, ಆ ಟ್ರಕ್ಸು ಗನ್ಸು, ಆ ಯಶ್ ಅವರ ಮಾಸಿ ಅಪಿರೆನ್ಸು, ಆ ಕ್ಯಾರೆಕ್ಟರ್ನ ನೋಡಿದ್ರೆ ಆಶ್ಚರ್ಯ ಆಗಿದ್ದಂತೂ ನಿಜ. ಒಂದು ಸೆಕೆಂಡು ಇದು ನಮ್ಮ ಗ್ಲಿಮ್ಸ್ನ ನೋಡ್ತಾ ಇದೀವಿ ಅಂತ ಟೈಟಲ್ನ ಚೆಕ್ ಮಾಡಿದ್ದಂತೂ ನಿಜ ಗುರುವೆ. ಬಟ್ ಇವೆಲ್ಲ ಎಲಿಮೆಂಟ್ಸು ಒಂದು ಕರೆಕ್ಟ್ ಸ್ಪೆಂಡಿಂಗ್ ಆಗಿ ಬಂದು ಆ ಟೈಟಲ್ಗೆ, ಆ ಟ್ಯಾಗ್ ಲೈನ್ಗೆ ಕನೆಕ್ಟ್ ಆಗಿದ್ದು ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಟೈಟಲ್ ಏನಕ್ಕೆ ಹಿಂಗಿದೆ, ಆ ಟ್ಯಾಗ್ ಲೈನ್ ಏನು ಅನ್ನೋರಿಗೆ ಒಂದೊಳ್ಳೆ ರೀತಿಯಲ್ಲೇ ಡಿಫೈನ್ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. 45. ಇದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಡೈರೆಕ್ಷನ್ಗೆ ಹಿಡಿದು ಡೈರೆಕ್ಟ್ ಮಾಡ್ತಾ ಇರುವ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮತ್ತು ರಾಜ್ಬಿ ಶೆಟ್ಟಿ ಅವರು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇರುವ ಇವರ ಮುಂದಿನ ಸಿನಿಮಾ 45. ಇದಾಗಲೇ ನಮ್ಮ ಭೈರತಿ ರಣಗಲ್ ಸಿನಿಮಾದಿಂದ ಶಿವಣ್ಣ ಅವರು, UI ಸಿನಿಮಾದಿಂದ ಉಪೇಂದ್ರ ಅವರು ಬ್ಲಾಕ್ ಬಸ್ಟರ್ ನ ಕೊಟ್ಟು ಚಾಲ್ತಿಯಲ್ಲಿದ್ದಾರೆ. ಇವರ ಮುಂದಿನ ಸಿನಿಮಾ ಅಂದ್ರೆ ಐಪೋ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಇನ್ನೊಂದು ಕಡೆ ನಮ್ಮ ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ಗೆ ಇಳಿದಿದ್ದಾರೆ. ಅವರ ಡೈರೆಕ್ಷನ್ ಹೆಂಗಿರುತ್ತೆ ನನ್ಗೂ ಗೊತ್ತಿಲ್ಲ. ತಿಳ್ಕೊಳ್ಳೋಕೆ ನನ್ನ ಜೊತೆಗೆ ಇಡೀ ಕನ್ನಡ ಪ್ರೇಕ್ಷಕರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಜನ್ನಾಜಿ ಅವರು ಇಡೀ ಸಿನಿಮಾವನ್ನೇ ಆನಿಮೇಟೆಡ್ ಮಾಡಿ ಶಿವಣ್ಣ ಅವ್ರಿಗೂ, ಉಪೇಂದ್ರ ಅವ್ರಿಗೂ, ರಾಜ್ಬಿ ಶೆಟ್ಟಿ ಅವ್ರಿಗೂ ಎಲ್ರಿಗೂ ತೋರಿಸ್ಬಿಟ್ಟಿದ್ದಾರೆ ಅಂತೆ. ಹಾಗೂ ಸಿನಿಮಾ ಟೆಕ್ನಿಕಲ್ ವಿಷಯದಲ್ಲಿ ಕೂಡ ಆ CG ವರ್ಕ್ ಆಗಿರ್ಬೋದು, VFX ವರ್ಕ್ಗೆ ಯಾರ ಜೊತೆ ಯಾವ ಕಂಪ್ನಿಗಳ ಜೊತೆ ಕೊಲಾಬ್ ಆಗಿದ್ದಾರೆ ನೋಡ್ಕೊಂಡ್ರೆ ಸಿನಿಮಾ ಯಾವ ಲೆವೆಲ್ಗೆ ಮೂಡ್ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಆ್ಯಸ್ ಯೂಶ್ವಲ್ ಈ ಸಿನಿಮಾ ಕೂಡ ಒಂದು ಐಪ್ನ ಸೌಂಡನ್ನ ಮಾಡುತ್ತೆ ಅನ್ನೋ ನಂಬಿಕೆ ಎಕ್ಸ್ಪೆಷಲಿ ನನಗೆ ತುಂಬಾ ಇದೆ. ಕಾದ್ ನೋಡೋಣ, ಸಿನಿಮಾ ಆದಷ್ಟು ಬೇಗನೆ ಬರುತ್ತೆ.
ಕೇಳಿ, ಇದು ನಮ್ಮ ಪ್ರೇಮ್ ಅವರು ಡೈರೆಕ್ಟ್ ಮಾಡ್ತಾ ಇರೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾನ KVN ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವೇನು ಸಿನಿಮಾಕ್ಕೆ ಹೈಪ್ ತರಬೇಕು, ಪ್ರಮೋಷನ್ ಹಂಗಿರ್ಬೇಕು ಹಿಂಗಿರ್ಬೇಕು, ಸಿನಿಮಾಗಳ ಸಾಂಗು ಒಂಥರ ಸಿನಿಮಾಕ್ಕೆ ಇನ್ವಿಟೇಷನ್ ಕಾರ್ಡ್ ಥರ ಇರಬೇಕು ಅಂತ ಮಾತಾಡ್ತಿದೀವಲ್ಲ, ನನ್ನ ಪ್ರಕಾರ ಇವೆಲ್ಲ ಪ್ರೇಮ್ ಅವ್ರನ್ನ ನೋಡಿದ ಮೇಲೇ ಈ ಪದಗಳು ಉಟ್ಕೊಂಡು ಬಂದರೆ ತಪ್ಪೇ ಆಗಲ್ಲ ಅನಿಸುತ್ತೆ. ಏನಕ್ಕೆ ಅಂದರೆ ಇವುಗಳನ್ನೆಲ್ಲ ತರಿಸೋದ್ರಲ್ಲಿ ಮಾಡೋದ್ರಲ್ಲಿ ಪ್ರೇಮ್ ಅವರು ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಇದಾಗಲೇ KD ಸಿನಿಮಾದ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಕಡೆಯಿಂದ ಒಂದು ಸಾಂಗು, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಅನ್ನೋ ಸಾಂಗು ಕೂಡ ರಿಲೀಸ್ ಆಗಿ ಫುಲ್ಲು ಟ್ರೆಂಡಿಂಗಲ್ಲಿದೆ. ರೀಲ್ಸಲ್ಲಂತೂ ಕೇಳಬೇಡ ಗುರುವೆ, ಫುಲ್ಲು ಟ್ರೆಂಡಿಂಗಲ್ಲಿದೆ. ಇವುಗಳ ಜೊತೆಗೆ ನಮ್ಮ ಕಾಟೇರ ರೈಟರ್ ಆದಂಥ ಹಂಪಿ ಜಡೇಶ್ ಅವರು ಡೈರೆಕ್ಟ್ ಮಾಡ್ತಾ ಇರುವ ದುನಿಯಾ ವಿಜಯ್ ಅವರ ಮುಂದಿನ ಸಿನಿಮಾ VK29, ಗಣೇಶ್ ಅವರು ಮತ್ತು ರಮೇಶ್ ಅರವಿಂದ್ ಅವರು ಮಲ್ಟಿ ಸ್ಟಾರಲ್ಲಿ ಮೂಡ್ ಬರ್ತಾ ಇರುವ ಯುವರ್ ಸಿನ್ಸಿಯರ್ಲಿ ರಾಮ್ ಆಗಿರ್ಬೋದು, ಮತ್ತು ಗಣೇಶ್ ಅವರ ರೀಸೆಂಟಾಗಿ ಅನೌನ್ಸ್ಮೆಂಟ್ ಆದಂಥ ಪೀನಾಕ ಆಗಿರ್ಬೋದು, ಇನ್ನೂ ಒಂದಿಷ್ಟು ಸಿನಿಮಾಗಳು ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾವೆ, ಹೈಪ್ನ ಕೂಡ ತರ್ತೇವೆ. ಎಕ್ಸ್ಪೆಷಲಿ ಮೇಲೆ ಹೇಳಿದಂಥ 5 ಸಿನಿಮಾಗಳು ನನಗೆ ಗೊತ್ತಿರೋ ಮಟ್ಟಿಗೆ ತುಂಬ ಅಂದರೆ ತುಂಬಾ ಸೌಂಡ್ ಮಾಡ್ತೇವೆ ಅಂದ್ಕೊಳ್ತೀನಿ. ಗುರುಗಳೇ, ವಿಡಿಯೋನ ಕೊನೆ ತನಕ ನೋಡಿದ್ದೀರಾ. ಸೊ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ರಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಮಾತ್ರನೇ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನಮಗೂ ಒಂಚೂರು ಸಪೋರ್ಟ್ ಮಾಡ್ಬೋದು. ಇದೇ ಥರದ ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಯುವರ್ KD.